ಹರಿ ಓಂ. ಹಾಯ್ ಫ್ರೆಂಡ್ಸ್, ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಇಲ್ಲೇ ವೀರು ಕಂಪ್ನಿ ಅಂತಂದು ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ, ವೀರು MGST ಅಂತ ಆಲ್ರೆಡಿ ಐತಿ. ಅದರೊಳಗೆ ಯಾವ ಎಂಟ್ರಿಗಳು ಫಸ್ಟ್ ಆಗಿತ್ತಪ್ಪ ಅಂದ್ರೆ ಸೆಪ್ಟೆಂಬರ್ದೊಳಗೆ ಆಲ್ರೆಡಿ ಆಗಸ್ಟದ್ದು ಮಾಡ್ಕೊಂಡು ಸೆಪ್ಟೆಂಬರಿಗೆ ಬಂದೀವಿ. ಸೆಪ್ಟೆಂಬರ್ದೊಳಗೆ ಒಂದು ಪರ್ಚೇಸ್ ತೊಗೊಂಡಿವಿ, ಕಂಪ್ಲೀಟ್ ಆಗೈತೆ ಲೆಕ್ಕ. ನೆಕ್ಸ್ಟ್ ಸ್ಯಾಲರಿ ಮತ್ತು ಶಾಪ್ ರೆಂಟ್ ಒಂದು ಸಿಂಗಲ್ ಎಂಟ್ರಿ ಅಂತ ಹಾಕ್ತಿದ್ವಿ, ಈಗ ತ್ರಿಬಲ್ ಎಂಟ್ರಿ ಕೂಡ ಅದ್ರೊಳಗೆ ಬಂದೈತಂತನ ತೋರಿಸಿವಿ. ಓಕೆ, ನೆಕ್ಸ್ಟ್ ಎಂಟ್ರಿ ಬಂದು ಮಿಸ್ಟರ್ ಅಜಯ್ ಕುಮಾರ್ ವಿತ್ಡ್ರಾ ಕ್ಯಾಶ್ ₹5,000 ಪರ್ಸ್ನಲ್ ಯೂಸ್ ಅಂತ ಬಂದೈತಿ. ನೋಡಿರಿ, ಜಸ್ಟ್ ವಿ ಅಂತ ಪ್ರೆಸ್ ಮಾಡ್ತೀನಿ. ಪೇಜಪ್ ಅಂತ ಹೊಡೆದ್ರೆ ಪೇಜಿನ ಮೇಲ್ಗಡೆ ಭಾಗದಾಗ ನಾವು ಯಾವ ಲೆಕ್ಕವನ್ನು ಕಂಪ್ಲೀಟ್ ಮಾಡಿವಿ ಅನ್ನೋದನ್ನು ಅದು ತೋರಿಸ್ತೈತಿ. ಪೇಜ್ ಡೌನ್ ಅಂದರೆ ಕೊನೆಯಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಅಂತ. ಈಗ ಡ್ರಾಯಿಂಗ್ಸ್ ಅಂತ ತಗೋರಿ. ಅಮೌಂಟ್ ಬಂದು 5,000 ಅಂತ ಐತಿ. ಮೆನ್ಷನ್ ಮಾಡಿರಿ, ಎಂಟರ್, ಕಂಪ್ಲೀಟ್. ಓಕೆ, ನೆಕ್ಸ್ಟ್ ಎಂಟ್ರಿ. ನಾವು ಜಸ್ಟ್ ವೀರು ಕಂಪ್ನಿ ಅಂತ ಆಲ್ರೆಡಿ ಮಾಡ್ಕೊಂಡಿವಿ ಕಂಪ್ನಿನ. ನೀವೇನು ಮಾಡಬೇಕು, ಮಾಡೋರು 10 ಅಥವಾ 8 ಅಥವಾ 10 ಲೀಡ್ನೊಳಗೆ ಮಾಡಬೇಕು. ಯಾಕಪ್ಪ, ನಿಮಗೆ ಪ್ರಾಕ್ಟೀಸ್ ಆಗಬೇಕು. ಓಕೆ, ನೆಕ್ಸ್ಟ್ ಎಂಟ್ರಿ ಬಂದು ಮಿಸ್ಟರ್ ಅಜಯ್ ಕುಮಾರ್ 4,000 ಇನ್ ಚೆಕ್ ಟು ಪೆಟ್ಟಿ ಕ್ಯಾಶರ್ ಅಂತ ಬರ್ತದೆ. ಪೆಟ್ಟಿ ಕ್ಯಾಶರ್ ಅಂದರೆ ಸಣ್ಣ ಪುಟ್ಟ ಖರ್ಚುಗಳ ನಿರ್ವಹಣೆ ಮಾಡೋದು. ಆಲ್ರೆಡಿ ಇದು ಏಪ್ರಿಲ್ನೊಳಗನ ಆಲ್ರೆಡಿ ಬಂದೈತಿ. ಕ್ಯಾಶ್ ಟು ಪೆಟ್ಟಿ ಕ್ಯಾಶರ್ 50,000 15,000 ಅಂತಂದು ಅದನ್ನು ಆಲ್ರೆಡಿ ಹೇಳಿವಿ. ಪೆಟ್ಟಿ ಕ್ಯಾಶರ್ ಅಂದರೆ ಕ್ಯಾಶು ಮತ್ತು ಚೆಕ್ಗಿಂತ ಸಣ್ಣವರು ಇವರು. ಪೆಟ್ಟಿ ಕ್ಯಾಶರ್ ಅನ್ನೋರು ಪೆಟ್ಟಿ ಕ್ಯಾಶ್. ಓಕೆ, ಈಗ ಚೆಕ್ ಟು ಪೆಟ್ಟಿ ಕ್ಯಾಶ್ ಕಾಂಟ್ರಾ ಎಫ್ ಹೊಡಿರಿ. ICICI ಬ್ಯಾಂಕ್ ಟು 4,000 ಟು ಪೆಟ್ಟಿ ಕ್ಯಾಶ್. ಓಕೆ, ಕಂಪ್ಲೀಟ್. ನೆಕ್ಸ್ಟ್ ಎಂಟ್ರಿ ಬಂದು ಮಿಸ್ಟರ್ ಅಜಯ್ ಕುಮಾರ್ ಸೇಲ್ಸ್ ಮೇಡಾನ್ ಸೇಲ್ಸ್ ಐಟಮ್ಸ್ ಕ್ರೆಡಿಟ್ ಟಾಟಾ ಟ್ರೇಡರ್ಸ್ ಡ್ಯೂ. ನೋಡಿರಿ, 25 ದಿವಸ ಇಲ್ಲೇನು ಎಕ್ಸ್ಚೇಂಜ್ ಬಿಲ್ ಬಂದ್ರೆ ಎಂಟ್ರಿ 2 ಬರ್ತಾವಂತ ಕನ್ಫರ್ಮ್ ಮಾಡ್ಕೊಂಬಿಡ್ರಿ. ನೋಡಿರಿ, PVC ಪೈಪ್ 50 ಇದಕ್ಕೆ ಮೆನ್ಷನ್ ಐತೆ ದುಡ್ಡು. ಇವೊಂದು 3 ಐಟಮ್ಸ್ ಖರೀದಿ ಮಾಡ್ಕೊಳ್ತಾರೆ. ಎಕ್ಸ್ಚೇಂಜ್ ಬಿಲ್ ಅಂದರೆ ಹೆಂಗೆ ತೊಗೊಳ್ಳೋದಪ್ಪ ಅಂದ್ರೆ ಮೊದಲ ಖರೀದಿ ಮಾಡಿರಿ, ಎಕ್ಸ್ಚೇಂಜ್ ಬಿಲ್ಲನ್ನು ಆಮೇಲೆ ತಿಳಿಸಿಳು ಅಂತಕ್ಕ. ಓಕೆ, ಟಾಟಾ ಟ್ರೇಡರ್ಸ್ ಅಂತ ಆಪ್ಷನ್ ಇಲ್ಲಾಂದ್ರೆ ಏನು ಮಾಡಬೇಕು, Alt C ಪ್ರೆಸ್ ಮಾಡಿರಿ. ಟಾಟಾ ಟ್ರೇಡರ್ಸ್ ಟ್ಯಾಲಿ ಭಾಳ ವಿರಳವಾಗಿ ಹೇಳ್ಕೊಳ್ತೀವಿ. ಮನ್ಯಾಗ ಕುಂತು ಕಲಿಯೋರಿದ್ರು ಕಲಿಬೋದು. ಓಕೆ, ಟಿನ್ ನಂಬರ್ ಹಾಕ್ರಿ. ಟಿನ್ ನಂಬರ್ ಕಂಟಿನ್ಯೂ ಬರಲೇಬೇಕು. ನಮ್ಮ ಕರ್ನಾಟಕ ಟಿನ್ ನಂಬರು ಅದು ಇರಬೇಕಾ, ಇಲ್ಲಾಂದರೆ ನೀವು GST ವರ್ಕ್ ಆಗೋದಿಲ್ಲ. ಓಕೆ, ಎಂಟ್ರಿ ಕಂಪ್ಲೀಟ್ ಮಾಡ್ಕೋತ ಬರ್ರಿ. ಓಕೆ, ನೆಕ್ಸ್ಟ್ ಎಂಟ್ರಿ. ನೆಕ್ಸ್ಟ್ ಅದ್ರೊಳಗೆ ಸ್ಟೆಪ್ಪು PVC ಪೈಪ್ ಅಂತ ಐತಿ. ಓಕೆ, 50 ಎಂಟರ್. 600 ಅಂತ ಮೆನ್ಷನ್ ಐತಿ. 600 ಎಂಟರ್. PVC ಪೈಪ್ ಅಂದಮೇಲೆ PVC ಪೈಪು 40. ಓಕೆ, ನೆಕ್ಸ್ಟ್ ಅದರ ಅಮೌಂಟ್ ಬಂದು 650 ಅಂತ ಐತಿ. ನೆಕ್ಸ್ಟು ಫಿನೋಲೆಕ್ಸ್ ಪೈಪ್. ಓಕೆ, ನೆಕ್ಸ್ಟ್ ಅದರದ್ದೊಂದು ಕ್ವಾಂಟಿಟಿ ಬಂದು 20. ಫರ್ ರೇಟ್ ಬಂದು 700 ಅಂತ ಐತಿ ಮೆನ್ಷನ್ ಮಾಡೋಣ. ಓಕೆ, ಕಾಮನ್ನಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ಕೊಡಬೇಕಾಗೈತಿ, ಕೇಂದ್ರಕ್ಕೆ CGST ಅಂತ ಮೆನ್ಷನ್ ಮಾಡಿರಿ, ರಾಜ್ಯಕ್ಕೆ SGST ಅಂತ ಮೆನ್ಷನ್ ಮಾಡಿರಿ. ಎಂಟರ್. ಡಿಸ್ಪ್ಯಾಚ್ ಡೀಟೇಲ್ಸ್ ಏನಾದ್ರು ಈ ಥರ ಬರೋಕತ್ತಂದ್ರೆ ಕಾಲಮ್ ಏನು ಮಾಡ್ಬೇಕಪ್ಪ ಅಂದರೆ ನೋ ಅಂತ ಎಸ್ ಇದ್ದಿದೆ, ನೋ ಪ್ರೆಸ್ ಮಾಡ್ಕೊರಿ. ನೀವು ರೆಫರೆನ್ಸ್ TT 06 ಎಂಟರ್, ಕಂಪ್ಲೀಟ್. ನೋಡಿರಿ, ಎಕ್ಸ್ಚೇಂಜ್ ಬಿಲ್ಲನ್ನು ಯಾವ ಥರ ತೊಗೋಬೇಕು. ಎಕ್ಸ್ಚೇಂಜ್ ಬಿಲ್ ಅಂದ್ರೇನು, ಈಗ ನಾವು ವೀರು ಕಂಪ್ನಿ ಅಂತ ರೆಡಿ ಮಾಡ್ಕೊಂಡಿವಿ ಅಂತ ಹೇಳ್ರಿ. ವೀರು ಕಂಪ್ನಿಯವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಇವರಿಗೆ ಮಾರಿರ್ತಾರೆ. ಯಾರಿಗೆ? ಟಾಟಾ ಟ್ರೇಡರ್ಸ್ವ್ರಿಗೆ ಮಾರಿರ್ತಾರೆ. ಈಗ ದುಡ್ಡನ್ನು ವೀರು ಕಂಪ್ನಿಯವ್ರು ಕೊಡಬೇಕು, ಟಾಟಾ ಟ್ರೇಡರ್ಸ್ನವ್ರು ಕೊಡಬೇಕು ಅಂತ ಒಂದು ಅಂದಾಜುಗಾರ ಏನಿದಾಗ ಟಾಟಾ ಟ್ರೇಡರ್ಸ್ನವರು ವೀರು ಕಂಪ್ನಿಗೆ ದುಡ್ಡು ಕೊಡಬೇಕಾಗಿರ್ತೈತಿ. ಹೆಂಗೆ? ಯಾಕಂದ್ರೆ ಸೇಲ್ ಮಾಡಿದ್ರೆ ವೀರು ಕಂಪ್ನಿಯವರು ಸೇಲ್ ಮಾಡಿರ್ತಾರೆ, ಟಾಟಾದವರು ತೊಗೊಂಡಿರ್ತಾರೆ. ಓಕೆ, ಅವ್ರು ದುಡ್ಡನ್ನು ಕೊಟ್ಟಿರೋದಿಲ್ಲ, ಅದ್ರ ಬಗ್ಗೆ ಬಿಲ್ಲನ್ನು ಕೊಡ್ತಾರೆ. ಇಷ್ಟು ದುಡ್ಡು ಕೊಡ್ತೀವಿ ನಿಮ್ಗೆ ಅಂತ ಬಿಲ್ ಕೊಡ್ತಾರೆ. ಅದಕ್ಕೆ ಎಕ್ಸ್ಚೇಂಜ್ ಬಿಲ್ ಅಂತ ಕರಿತೀವಿ ನಾವು. ಮೊದಲ ಟಾಟಾ ಟ್ರೇಡರ್ಸರ ಬಿಲ್ಲನ್ನು ಯಾವ ಥರ ಎಕ್ಸ್ಚೇಂಜ್ ಬಿಲ್ ಮಾಡಬೇಕು ನೋಡ್ಕೋರಿ. ಮೊದಲು ಇವ್ರ ಅಮೌಂಟನ್ನು ನೆನಪಿಟ್ಕೋಬೇಕು. ಟಾಟಾ ಟ್ರೇಡರ್ಸ್ ಅಂತ ಜರ್ನಲ್ದಾಗ ತೊಗೋಬೇಕು. ಜರ್ನಲ್ದಾಗ ಅದು ಏನೈತಿ 76,580 ಅಂತ ತೊಗೊಂಡು ಏನು ಎಕ್ಸ್ಚೇಂಜ್ ಮಾಡ್ಬೇಕಿದ್ದು ಬಿಲ್ ರಿಸಿವೇಬಲ್ ಅಂದರೆ ವೀರು ಕಂಪ್ನಿಯವರು ಬಿಲ್ಲನ್ನು ತೊಗೊಳಕತ್ತಾರ. ಬಿಲ್ ಪೇ ಮಾಡ್ಬೇಕಾರೆ ಪೇಬಲ್ ಅಂತ ಕರಿತೀವಿ, ರಿಸೀವ್ ಮಾಡ್ಬೇಕಾರೆ ರಿಸಿವೇಬಲ್ ಅಂದ್ರೆ ತೆಗೆದುಕೊಳ್ಳೋದು, ಪೇಬಲ್ ಅಂದ್ರೆ ಕೊಡೋದು.
ರಿಸೀವೇಬಲ್ ಅಂಡರ್ ಕರೆಂಟ್ ಅಸೆಟ್. ಓಕೆ, ಎಂಟ್ರ್ ಬಂದುಬಿಡ್ರಿ. 76,580 ಎಂಟರ್. ಯಾವ ಬಿಲ್ಲನ್ನು ನಾವು ತೊಗೊಳತ್ತೀವಿ ಆ ಮೆನ್ಷನ್ ಅವರು ಟ್ರೇಡರ್ಸನ್ನ ಕೆಳಗೆ ತೊಗೊಂಡು ಅಗೇನ್ಸ್ಟ್ ರೆಫರೆನ್ಸ್ ಅಂತ ಕೊಟ್ಬಿಟ್ರೆ ಬಿಲ್ ಎಕ್ಸ್ಚೇಂಜ್ ಬಿಲ್ಲು ಮುಗಿತೈತಿ. ಇದನ್ನು ಸ್ವಲ್ಪ ಸಾವಕಾಸಾಗಿ ಮಾಡಿರಿ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಕ್ಯಾರು ನೋಡ್ಕೊರಿ. ಯಾಕಂದರೆ ಇವತ್ತು 4 ಎಂಟ್ರಿ ಮುಗಿದವು. ಡಬಲ್ ಎಂಟ್ರಿ ಯಾವ ಕರೆ ಬಂತು, ಯಾವ ಥರ ಬಂತು ಅಂತ ಇದನ್ನು ಮಾಡ್ಕೊರಿ. ಓಕೆ, ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡು ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಹರಿ ಓಂ. ಎಲ್ಲರಿಗೂ ಶುಭೋದಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಮಿಸ್ ಯು ಆಲ್.